ಕೃಷ್ಣಂಗೆ ಕಾಟ ಕೊಡಬಾರ್ದಾಗಿತ್ತು. ಇದೆಲ್ಲ ನಿಜ ಆಗ್ಬಿಟ್ರೆ ಬೆಳಗ್ಗೆ ಬಿದ್ದಿರೋ ಕನ್ಸು ಬೇರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ. ದೇವ್ರೆ ಪ್ಲೀಸ್ ನೀನೇ ಏನಾದ್ರೂ ಮಾಡ್ಬೇಕು. ಏನಾಯ್ತ್ರಿ? ರಿಂಗ್ ಆಗ್ತಿದೆ ತಡಿಯೇ. ದೊರೆಸ್ವಾಮಿ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಮದ್ವೆ ವಿಷಯ ಮಾತಾಡೋದಕ್ಕೆ ಇರ್ಬೇಕು. ಕೋದಂಡನ ಹತ್ರ ಈ ವಿಷಯ ಇನ್ನೂ ಮಾತೇ ಆಡಿಲ್ಲ. ಅವ್ರ ಹತ್ರ ಏನು ಅಂತ ಹೇಳೋದು? ಒಂದ್ ಕೆಲ್ಸ ಮಾಡ್ತೀನಿ, ಇವತ್ ಹೇಗೂ ಕೋದಂಡನ ಹತ್ರ ಈ ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದೀನಿ. ಅವನ ಹತ್ರ ಮಾತಾಡಾದ್ಮೇಲೆ ಇವ್ರ ಕಾಲ್ ರಿಸೀವ್ ಮಾಡಿದ್ರೆ ಒಳ್ಳೇದು. ಅಲ್ಲಿವರೆಗೂ ಇವ್ರ ಕಾಲ್ ರಿಸೀವ್ ಮಾಡೋದೇ ಬೇಡ. ಯಾಕೋ ತೆಗಿತಾ ಇಲ್ಲ, ಕಟ್ಟಾಯ್ತು. ಅಯ್ಯೋ ದೇವ್ರೆ, ಅದಕ್ಕೆ ನಾನು ಹೇಳಿದ್ದು ಇಂಥ ವಿಷಯಗಳನ್ನ ಅರ್ಜೆಂಟ್ ಮಾಡಬಾರ್ದು ಅಂತ. ಈಗ ಅವ್ರು ನಮ್ಮನೆ ಬಂದೋದ್ಮೇಲೆ ನಮ್ಗಳ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಗೊತ್ತಿಲ್ವಲ್ಲ ನಮ್ಗೆ. ರೀ ಏನೇನೋ ಹೇಳ್ಬೇಡಿ. ಒಂದ್ಸಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಅವ್ರೇನೋ ಕೆಲ್ಸದಲ್ಲಿ ಬಿಸಿ ಇರ್ಬೋದು, ಫೋನ್ ರಿಂಗ್ ಆಗಿರೋದು ಕೇಳಿಸ್ದೇ ಇರ್ಬೋದು ಅಲ್ವಾ? ಇನ್ನೊಂದ್ಸಲ ಟ್ರೈ ಮಾಡಿ. ಅಯ್ಯಯ್ಯೋ, ಪಕ್ಕ ಏನೋ ಆಗಿದೆ. ನಾನು ನಿನ್ನೆ ಕೃಷ್ಣಂಗೆ ಫೋನ್ ಮಾಡ್ದಾಗಿಂದ ಯಾವ್ದೂ ಸರಿ ಇಲ್ಲ. ಈಗ ನೋಡಿದ್ರೆ ಮೂರ್ತಿ ಅಂಕಲ್ ಕೂಡ ಫೋನ್ ಎತ್ತುತ್ತಾ ಇಲ್ಲ. ಎಲ್ರೂ ಸೇರ್ಕೊಂಡು ವಂಶಿಗೆ ಯಾಕೆ ನಂಬರ್ ಕೊಟ್ಟೆ ಅಂತ ಮೂರ್ತಿ ಅಂಕಲಿಗೆ ಬೈತಿರ್ಬೋದಾ? ಕೃಷ್ಣ ಎಲ್ಲ ವಿಷಯ ಮನೇಲಿ ಹೇಳಿ ದೊಡ್ಡ ರಾಮಾಯಣ ಆಗಿರ್ಬೋದಾ? ಅಯ್ಯಯ್ಯೋ, ಏನ್ ಮಾಡ್ಬಿಟ್ಟೆ ವಂಶಿ ನೀನು? ಸಾಕು ಸಾಕು. ಅಯ್ಯೋ, ಹಾಗಂದ್ರೆ ಹೇಗೆ? ಬಡ್ಸಮ್ಮ ನೀನು. ಅಲ್ಲ, ಸಾಕು ಸಾಕು. ಏನಿವತ್ತು ಸ್ವೀಟ್ ಮಾಡಿದ್ದೀರಾ? ನಮ್ ಮಾಯ ಮಾಡಿದ್ದು ನಿಮ್ಗೋಸ್ಕರ. ನಿನ್ನೆ ನೀವು ಇವಳ ಜೀವ ಕಾಪಾಡಿದ್ರಿ, ಹೊಸ ಬದುಕನ್ ಕೊಡ್ತಿದ್ದೀರಾ. ಬದ್ಲಾಗ್ ಕೊಡೋದಿಕ್ಕೆ ಇವಳ ಹತ್ರ ಏನೂ ಇಲ್ವಲ್ಲ, ಅದಕ್ಕೆ ನಿಮ್ ಬಾಯಿ ಸಿಹಿ ಮಾಡೋಣ ಅಂತ ಸ್ವೀಟ್ ಮಾಡಿದಾಳೆ. ತಿನ್ನಿ. ತುಂಬಾ ಚೆನ್ನಾಗಿದೆ. ನನ್ನ ಮಗಳ ಕೈ ರುಚಿನೇ ಹಾಗೆ. ಅವಳು ಏನ್ ಮಾಡಿದ್ರು ಚೆನ್ನಾಗಿರತ್ತಪ್ಪ. ಕೇಸರಿ ಬತ್ ಬಡ್ಸಿ ಇನ್ ಸ್ವಲ್ಪ. ಅಯ್ಯಯ್ಯೋ, ಬೇಡ ಬೇಡ, ಅಲ್ಲ, ಇದನ್ ಮೊದಲು ಮುಗಿಸ್ತೀನಿ. ಅಣ್ಣ, ಅಪ್ಪ, ಅಮ್ಮ ಬನ್ನಿ ಕೂತ್ಕೊಳ್ಳಿ. ಅವ್ರಿಗೂ ಬಡಿಸಿ. ಬಡ್ಸು. ಬೇಡ ಅಮ್ಮ, ನೀನು ಕೂರು. ಯಾಕಮ್ಮ? ಅವ್ರದ್ದಾಗ್ಲಿಪ್ಪ, ಆಮೇಲೆ ನಾನು ಕೂತ್ಕೋತಿದ್ದೀನಿ. ಹೌದು, ಸ್ವೀಟ್ ಮಾಡಕ್ಕೆ ಯಾರು ಹೇಳಿದ್ದು? ಅದಕ್ಕೆ ಅದು ಅದಕ್ಕೆ ಅಮ್ಮ, ಅದು ಮಾಯ ಮಾಡಿದ್ದು. ಚೆನ್ನಾಗಿದೆ. ಅಪ್ಪಂಗೊಂಚೂರು ಬಡ್ಸಮ್ಮ. ಬೇಕಾಗಿಲ್ಲ. ಯಾಕಪ್ಪ? ನನಗೆ ಶುಗರ್ ಇದೆ. ಅಪ್ಪ, ಒಂದೊಂದು ದಿನ ತಿಂದ್ರೆ ಏನಾಗಲ್ಲ, ಒಂಚೂರು ತಗೊಳ್ಳಿ. ಇರ್ಬೋದು, ಆದರೆ ಸ್ವೀಟ್ ತಿನ್ನೋಂಥ ಸಂದರ್ಭ ಈ ಮನೇಲಿ ಏನು ನಡೀತಾ ಇದೆ? ವಿಶಾಲು, ಸ್ವಲ್ಪ ಕಹಿ ಕಷಾಯ ಮಾಡ್ಕೊಂಡು ಬಾ. ಯಾಕಪ್ಪ? ಹೊಟ್ಟೆ ಸರಿ ಇಲ್ವಾ? ಮನಸ್ಸು ಸರಿ ಇಲ್ಲ. ಅಪ್ಪ, ಅಪ್ಪ, ಅಮ್ಮ. ಏಯ್, ನಾನು ಹೇಳ್ದೆ ನಿನ್ಗೆ ಬೇಡ ಬೇಡ ಅಂತ. ನನ್ ಮಾತೆಲ್ಲಿ ಕೇಳ್ತೀಯ ನೀನು? ನೋಡು ಏನಾಯ್ತು ಅಂತ. ಅಯ್ಯೋ, ಏನಪ್ಪ? ಇರ್ಲಿ, ಸುಮ್ನೆ ಇರೆ. ಲವ್ ಕೃಷ್ಣ, ಒಳ್ಳೆ ಅಣ್ಸುಟ್ ಬೆಕ್ಕಿನ ತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಲ್ಲಪ್ಪ. ಯಾಕೆ, ಏನಾಯ್ತು ಅಂತ? ನಿಜವಾಗ್ಲೂ ಹಂಗೆ ಆಗಿದೆ ಮಗ ನನ್ನ ಪರಿಸ್ಥಿತಿ ಈಗ. ಹೌದಾ? ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ.
ಮಗ ನಿಜವಾಗ್ಲು ಟೈಮ್ ಬಿಟ್ಟಂಗೆ ಆಗಿದೆ ನನ್ನ ಪರಿಸ್ಥಿತಿ. ಯಾವಾಗ ನಮ್ಮನ್ನತ್ತೆ ಅಂತ ಗೊತ್ತಿಲ್ಲ. ಹಂಗಾದ್ರೆ 1, 2 ಎಲ್ಲ ಹೆಂಗ್ ಮಾಡ್ತೀಯ ಕೃಷ್ಣಣ್ಣ? ಕೃಷ್ಣಣ್ಣ ಜೋಕ್ ಮಾಡಿ ಜೋಕು. ಸರಿ, ಅಂತದ್ದೇನಾಯ್ತು ಇವಾಗ? ನನ್ನ ಮಗನ ಎಲ್ಲ ನಿನ್ನಿಂದಾನೆ. ನಾನು ಅವತ್ತೇ ವಂಶ ಹತ್ರ ಸಾರಿ ಕೇಳಿದ್ರೆ ಎಲ್ಲ ಮುಗ್ದೋಗ್ತಾ ಇತ್ತು. ಇವಾಗ ಅವಳ ಅಣ್ಣನ್ ಕಾಲ್ ಮಾಡಿದ್ದಾಳೆ. ಅಂದ್ರೆ ನನ್ಗೆ ಕಾಲ್ ಮಾಡಿದ್ಲು, ಅಣ್ಣ ರಿಸೀವ್ ಮಾಡಿ ಮಾತಾಡ್ದ. ಜಸ್ಟ್ ಮಿಸ್ ಗೊತ್ತಾ. ಈಗ ನನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಕೃಷ್ಣಣ್ಣ, ಹೋಗಿ ಹೋಗಿ ನೀನ್ ಈ ಪಕೋಡ ನನ್ ಮಗನ್ ನಂಬ್ಕೊಂಡಿದೀಯಲ್ಲ, ಈ ಹುಡುಗಿರು ಒಂಥರ ಆನೆ ಇದ್ದಂಗೆ, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದ್ರಷ್ಟು ಸಾಧು ಪ್ರಾಣಿನೇ ಯಾವ್ದು ಇಲ್ಲ. ಅದೇ ಸ್ವಲ್ಪ ಗಾಂಚಾಲಿ ತೋರ್ಸಿದ್ರೆ ಸಿಕ್ಕಾಪಟ್ಟೆ ಡೇಂಜರಸ್. ಆ ಫೋನ್ ಇಲ್ಲಿ ಕೊಡು, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಕೊಡು 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 ಕೊಡು. ಬೇಡಪ್ಪ ಬೇಡ, ಸಾಕು. ಆಲ್ರೆಡಿ ನನ್ನ ಮಗ ಮಾಡಿರೋ ಕೆಲ್ಸದಿಂದ ಪರದಾಡ್ತಾ ಇದ್ದೀನಿ ಇಲ್ಲಿ. ಇನ್ನೂ ದೊಡ್ಡದ್ ಮಾಡೋದ್ ಬೇಡ. ಏನಾಗಲ್ಲ, ಕೊಡು ಕೃಷ್ಣಣ್ಣ. ಈ ಹುಡುಗಿಯರ್ ಸೈಕಾಲಜಿ ಬಗ್ಗೆ ನನ್ಗೆ ಸಖತ್ತಾಗಿ ಗೊತ್ತು. ಕೊಡು ಕೊಡು ಕೊಡು, ಆ ಫೋನ್ ಕೊಡು 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 ಕೊಡು. ಮತ್ತೆ ಬುಡಕ್ ತರಬೇಡ್ರಿ ಕಣ್ರ. ಇರೋ ಡಯಲ್ ಮಾಡ್ಕೊಡ್ತೀನಿ. ಕೊಡು ಕೊಡು ಕೊಡು. ಅದೇನ್ ಕಿತ್ತು ದಬಾಕ್ಬಿಡ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಪಾಪ ಅನ್ಸುತ್ತೆ ಇವ್ರನ್ನೆಲ್ಲರೂ ನೋಡಿದ್ರೆ. ನಾನೇ ಅವಳ ಕೈಯಲ್ಲಿ ತಗಲಾಕೊಂಡು ಸರ್ಕಸಲ್ಲಿರೋ ಮಂಗಂತರ ಆಗಿದ್ದೀನಿ. ನನ್ನ ಜೊತೆ ಈ ನನ್ನ ಮಕ್ಕಳು ಸೇರ್ಕೊಳ್ಳೋ ಎಲ್ಲಾ ಸಾಧ್ಯತೆನೂ ಕಾಣಿಸ್ತಾ ಇದೆ. ಎಲ್ಲ ಹುಡುಗಿರ್ ಥರ ಇವಳನ್ನ ಆನೆ ಅನ್ಕೊಂಡಿದ್ದಾನೆ. ಇವ್ರಿಗೆ ಗೊತ್ತಿಲ್ಲ ಅವಳ ಆನೆ ಎಲ್ಲ ಡೈನೋಸರಸ್ ಅಂತ. ಏ ವಂಶಿ, ಯಾಕೆ ಒಳ್ಳೆ ಬೆಕ್ಕಿನ ಮರಿ ತರ ಕೂತಿದ್ಯಾ? ಅಮ್ಮ, ನಿಮ್ಗೆ ನಾನೇನೋ ಕೇಳಲ್ಲ. ಕೇಳು. ಬೆಳಗ್ಗೆ ಕನಸು ಬೀಳತ್ತಲ್ಲ, ಅದು ನಿಜ ಆಗುತ್ತಾ? ನಿಜ ಆಗತ್ತೆ ಅಂತ ಹೇಳ್ತಾರಪ್ಪ. ಅಯ್ಯಯ್ಯೋ, ಮುಗೀತು. ಯಾಕೆ ಅಯ್ಯೋಯ್ಯೋ ಅಂತಿದ್ಯಾ? ಏನಾಯ್ತು? ಅಂತ ಕನ್ಸು ಏನ್ ಬಿತ್ತು? ಅದು ಅಮ್ಮ, ಅದು ಯಾರು ಫೋನ್ ಮಾಡ್ತಿರ್ಬೋದು? ಕೃಷ್ಣ ಮಾಡ್ತಿರ್ಬೋದಾ? ಇಲ್ಲ ಅವ್ರ ಮನೆಯವ್ರು ಯಾರಾದ್ರೂ ಫೋನ್ ಮಾಡ್ತಿರ್ಬೋದಾ? ರಿಂಗ್ ಆಗ್ತಾ ಇದೆ. ಏ ವಂಶಿ, ನಿಂದೆ ಅಲ್ವೇನೆ ಫೋನು? ಹೋಗ್ತಾಗಿ. ಯಾವ್ದು ರಾಂಗ್ ನಂಬರ್ ಇರ್ಬೇಕು ಬಿಡಮ್ಮ, ಅವಾಗವಾಗ ಬರ್ತಾನೆ ಇರತ್ತೆ. ವಿಚಿತ್ರವಾಗಿ ಆಡ್ತಾಳೆ. ಅಣ್ಣ, ಫೋನೇ ತೆಗಿತಾ ಇಲ್ಲ. ಅಯ್ಯೋ, ಒಂದ್ ವೇಳೆ ಪೊಲೀಸವ್ರ ಹತ್ರ ಏನಾದ್ರು ಹೋಗಿರ್ಬೋದಾ?